ಸಂಘದ ವತಿಯಿಂದ ಆಯೋಜನೆ ಮಾಡ್ತಾ ಇರುವಂತಹ ಶ್ರೀ ಕೃಷ್ಣ ವೇಷ ಸ್ಪರ್ಧೆ. ಈ ವರ್ಷದ ಕೃಷ್ಣ ವೇಷ ಸ್ಪರ್ಧೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರೆಸ್ ಮೀಟ್, ಇದಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಮೊದಲಾಗಿ ಕಲ್ಪುರ ಪ್ರತಿಷ್ಠಾನದ ವತಿಯಿಂದ ಅದರ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳ ಕುಟುಂಬದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀ ಪ್ರದೀಪ್ ಕುಮಾರ್ ಕಲ್ಪುರ ಅವರು ಉಪಸ್ಥಿತರಿದ್ದಾರೆ. ಹಾಗೆ ನವೀನ್ ಶೆಟ್ಟಿ ಕದ್ರಿಯವರು, ಚಿತ್ರಕಲಾವಿದರಾಗಿರುವ ಜಾನ್ ಚಂದ್ರನ್ ಅವರು, ಪ್ರೊಫೆಸರ್ ಜಿ.ಕೆ. ಭಟ್ ಸೇರಾಜಿಯವರು, ಹಿರಿಯರಾದ ಜನಾರ್ದನ ಅಂಡೆಯವರು, ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರು, ಪೂರ್ಣಿಮಾ ರಾವ್ ತೇಜಾವರ ಅವರು ಹಾಗೂ ಶ್ರೀಮತಿ ಶ್ರೇಯಾ ಇವರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಕಲಾವಿದೆ ಶಬರಿ ಗಾಣಿಗ, ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕಲಾವಿದೆ, ನಮ್ಮ ನಡುವೆ ಚಿತ್ರ ಬರೆಯುತ್ತಾ ಬೆಳೆದು ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವ ಶಬರಿ ಅವರು ಕೂಡ ಇವತ್ತು ನಮ್ಮೊಂದಿಗಿರುವುದು ಬಹಳ ಸಂಭ್ರಮದ ಸಂಗತಿ. ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಸ್ವಾಗತಿಸಿಕೊಳ್ಳುವುದು ಡಾಕ್ಟರ್ ಶೋಭಾ ಮಲ್ಲಿಕಾರ್ಜುನ ಅವರು ಕೂಡ ಈ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಮಾತುಗಳಿಗಾಗಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಪ್ರದೀಪ್ ಕುಮಾರ್ ಕಲ್ಪುರ ಇಂದಿನ ಒಂದು ಜೀವನಾನುಭವ ನಮ್ಮಲ್ಲಿ ಕೆಲವರಿಗೆ ಇರುವುದಿಲ್ಲ. ಆವಾಗದ ಕಾಲಘಟ್ಟದಲ್ಲಿ 3 ಬೆಳೆ ಬೆಳೆಯುವಂಥ ಗದ್ದೆಗಳ ನಡುವೆ ನಮ್ಮ ಬದುಕು, ಅದು ಕದ್ರಿ ಕಂಬಳ ಆಗಲಿ ಈ ಕಂಬಳ ಆಗಲಿ. ಶಾಲಾ ಕಾಲೇಜುಗಳಲ್ಲಿ ಈಗದ CBSE ಅಥವಾ ಅಂತಾರಾಷ್ಟ್ರೀಯ ಶಿಕ್ಷಣವೋ ಇವುಗಳ ಪ್ರಶ್ನೆ ಇರಲಿಲ್ಲ. ಶಾಲಾ ಕಾಲೇಜುಗಳು ಕನಿಷ್ಠ ಜಾಸ್ತಿ ಅಂದರೆ ಇಂಗ್ಲೀಷ್ ಮೀಡಿಯಂ, ಕಾನ್ವೆಂಟ್ ಈ ವ್ಯವಸ್ಥೆಗಳು ಇತ್ತು. ಶಾಲೆಗಳಲ್ಲಿ ಮತ್ತು ಯುವಕ ಸಂಘ ಸಂಸ್ಥೆಗಳಲ್ಲಿ, ದೇವಾಲಯಗಳಲ್ಲಿ, ಸಮಾಜ ಮಂದಿರಗಳಲ್ಲಿ ಛದ್ಮವೇಷ ಸ್ಪರ್ಧೆ ಎನ್ನುವಂಥ ನೆಲೆಯಲ್ಲಿ ಸಾಂಸ್ಕೃತಿಕ ಚಿಂತನೆಗಳ ಅನಾವರಣಗಳು ಆಗ್ತಾ ಇವೆ. ಸಂಪನ್ನತೆಗಳಲ್ಲಿ ಒಂದರ್ಥದಲ್ಲಿ ಕೀಳರಿಮೆಗಳನ್ನು ನಾವು ಕಂಡವರು. ಆವಾಗ ರಾಷ್ಟ್ರಭಕ್ತರ ವೇಷವನ್ನು ಹಾಕುವಂಥದ್ದು, ಇಲ್ಲ ರಾಷ್ಟ್ರೀಯ ನಾಯಕರನ್ನು ಪ್ರತಿಬಿಂಬಿಸುವಂಥದ್ದು, ಸಾಂಸ್ಕೃತಿಕ ಸರದಾರರನ್ನು, ಶಿವಾಜಿ ಅಂಥವರನ್ನು ಇಂಥವರನ್ನು ಸಂಭ್ರಮಿಸುವಂಥದ್ದು, ದೇವತೆಗಳನ್ನು ಒಂದರ್ಥದಲ್ಲಿ ಹೀಯಾಳಿಸುವ ವ್ಯವಸ್ಥೆಗಳು, ಏನೇನೋ ಈಗದ ಹಾಗಿನ ವಿದ್ಯುನ್ಮಾನ ಕ್ಷೇತ್ರಗಳು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ. ಅವರು ಇಲ್ಲಿಂದ ಮಣಿಪಾಲಕ್ಕೆ ಲೈಟ್ನಿಂಗ್ ಕಾಲ್ ಮಾಡಬೇಕಾದಂಥ ಸ್ಥಿತಿ. ಖಾಲಿ ಟ್ರಂಕ್ ಕಾಲ್ ಬುಕ್ಕಿಂಗ್ ಅಲ್ಲ, ಲೈಟ್ನಿಂಗ್ ಕಾಲ್. ಉದಯವಾಣಿಗೆ ಲೈಟ್ನಿಂಗ್ ಕಾಲ್ ಮಾಡ್ತಿದ್ದಿಲ್ಲ. ಇದನ್ನು ಹೇಗಪ್ಪ ನಿವಾರಿಸುವುದು? ಆವಾಗ ಸಿನಿಮಾ ಪದ್ಯಗಳನ್ನು ಹೇಳ್ತಾ ಏನೇನೋ ಒಂದು ರೀತಿ ಇದ್ದರೂ ನಾವು ಕಂಡುಕೊಂಡದ್ದು ಕೃಷ್ಣ ವೇಷ ಸ್ಪರ್ಧೆಯ ಮುಖಾಂತರ ಒಂದು ರಾಷ್ಟ್ರೀಯ ಚಿಂತನೆಗಳ, ನಮ್ಮ ಸಾಂಸ್ಕೃತಿಕ ಚಿಂತನೆಗಳ ಅನಾವರಣದ ಒಂದು ನೆಲೆ. ಮಕ್ಕಳಾಟಿಕೆಯಲ್ಲಿ ನಾವು ಆರಂಭ ಮಾಡಿ ಕದ್ರಿ ಗೋಪಾಲಕೃಷ್ಣ ಮಠದ ದಿಬ್ಬದಲ್ಲಿ, ಅಂದರೆ ಎದುರುಗಡೆ ಜಿಡ್ಡೆ ಇತ್ತು, ಇವಾಗೆಲ್ಲ ನಾವು ಅದನ್ನು ಲೆವೆಲ್ ಮಾಡಿ ಚೆನ್ನಾಗಿ ಆಗಿದೆ. ಅದು 8 ವಿದ್ಯಾರ್ಥಿಗಳೊಂದಿಗೆ ಮಕ್ಕಳೊಂದಿಗೆ ಅದು ಆರಂಭವಾಯಿತು. ಆವಾಗ ಮಕ್ಕಳನ್ನು ಕರೆದುಕೊಂಡು ಬಂದಂಥ ಅಜ್ಜಿ ಇಲ್ಲಿದ್ದಾರೆ, ತಾಯಿ ಇದ್ದಾರೆ, ಪೂರ್ಣಿಮಾರುವ ಪೈಜವರು. ನಮ್ಮ ಜೊತೆ ಹಿರಿಯರಾಗಿ ತೊಡಗಿಸಿಕೊಂಡಂಥ ವಿಜಯಲಕ್ಷ್ಮಿ ಶೆಟ್ಟಿಯವರಿದ್ದಾರೆ, ಜಿ.ಕೆ. ಭಟ್ರಿದ್ದಾರೆ. ನಾವೆಲ್ಲ ಮಕ್ಕಳಾಟಿಗೆಯವರು ಮುಂದುವರಿತು. ಆವಾಗ ಲಯನ್ಸ್ ಕ್ಲಬ್ ಇದೆಲ್ಲ ಸಹಯೋಗದೊಂದಿಗೆ ಕದ್ರಿ ದೇವಳದ ಪ್ರಾಂಗಣಕ್ಕೆ ನಾನು ದಿವಂಗತ ರಾಮಚಂದ್ರ ದೇವಡಿಗರನ್ನು ನೀಡಿದ್ದೇನೆ. ವೃತ್ತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದವರು ಕದ್ರಿ ಮಂಜುನಾಥ ಕ್ಷೇತ್ರದಲ್ಲಿ ಎಲ್ಲ ಸಂಭ್ರಮಗಳು ನಡೀಬೇಕು ಎನ್ನುವ ಚಿಂತನೆ ನಮ್ಮದು. ಅಲ್ಲಿಗೆ ಕಾಲಿಟ್ಟದ್ದು ಹಿಂದೆ ನೋಡಲಿಲ್ಲ. 8 ಮಕ್ಕಳಿಂದ 8 ವಿಭಾಗವಾಯಿತು. ಯಾಕಂದರೆ ಮಕ್ಕಳ ಸಂಖ್ಯೆ ಇರಲಿಕ್ಕೆ ನಾವು ಸ್ಪರ್ಧೆಯ ಸ್ವರೂಪವನ್ನು, ಉತ್ಸವದ ಸ್ವರೂಪಕ್ಕೆ ನಾವು ಅದನ್ನು ಚಲಾವಣೆ ಮಾಡಿ ಒಂದು ವೇದಿಕೆ, ಕೃಷ್ಣ ಜನ್ಮೋತ್ಸವ ವೇದಿಕೆ, ನಂದಗೋಕುಲ ವೇದಿಕೆ, ಅದು 1, 2, 3, 4 ವೇದಿಕೆಗಳಾಗಿ ಪರಿವರ್ತಿತವಾಯಿತು. ದೇವಾಲಯದ ಸುತ್ತಮುತ್ತಲ ಎಲ್ಲ ಹಾಲುಗಳು ಎಲ್ಲಿಯ ತನಕ ಅಂದರೆ ಅದು ಜೋರು ಮಳೆಗಾಲದ ಸಮಯ. ಈ ವರ್ಷ ಮಾತ್ರ ಮುಂದೆ ಹೋದದ್ದು, ನಾಳೆ ನಮಗೆ ಗೊತ್ತಿಲ್ಲ ಹೇಗೆ ಮಳೆ ಬರ್ತದಂತ. ಇರುವ ವ್ಯವಸ್ಥೆಗಳಲ್ಲಿ ತೊಡಗಿಸಿಕೊಳ್ತಾ
ಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ, ಶ್ರೀಕೃಷ್ಣ